Hello everyone, welcome to our YouTube channel Science Patashala. ಡಿಯರ್ ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. KRTET 2025 ಸೈನ್ಸ್ ಪೆಡಗಾಗಿ ಮಾಸ್ಟರ್ ಕ್ಲಾಸ್. ಕಾನ್ಸೆಪ್ಟ್ಸ್ ಫಸ್ಟ್, MCQs ನೆಕ್ಸ್ಟ್, ಎಕ್ಸಾಮ್ ಸಕ್ಸಸ್ ಗ್ಯಾರಂಟೀಡ್. TET 2025 aspirants, welcome to the most powerful science class of your preparation. ಇವತ್ತು ನಾವು ಫಸ್ಟ್ ಕಾನ್ಸೆಪ್ಟ್ಸ್ ಕಲಿತೀವಿ, ದೆನ್ ಟಾಪ್ ಕ್ವಾಲಿಟಿ ಮಾಡೆಲ್ MCQs ಸಾಲ್ವ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ದ ವೇ ಕ್ವಶನ್ಸ್ ಕಮ್ ಇನ್ KRTET. Crystal clear teaching, most expected pedagogy topics, high scoring MCQs with explanations, zero confusions, 100% clarity. This is not just a class, idu nimma science boost session for KRTET 2025. Let's begin today's session with Science Patashala. Today we begin a very meaningful journey into science pedagogy. So pedagogy means the principles and methods of teaching. ಸೊ ವಿಜ್ಞಾನವನ್ನು ಹೇಗೆ ಪರಿಣಾಮಕಾರಿಯಾಗಿ ಬೋಧಿಸಬೇಕು ಎನ್ನುವುದೇ ಸೈನ್ಸ್ ಪಿಡಗಾಗಿ. ಸೊ ಸೈನ್ಸ್ ಈಸ್ ನಾಟ್ ಜಸ್ಟ್ ಅ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಇಟ್ ಈಸ್ ಅ ವೇ ಆಫ್ ಥಿಂಕಿಂಗ್, ಕ್ವಶನಿಂಗ್, ಎಕ್ಸ್ಪಿರಿಮೆಂಟಿಂಗ್ ಅಂಡ್ ರೀಸನಿಂಗ್. ಅಂದರೆ ಹೌ ಮೆನಿ ಆಫ್ ಯು ಲೈಕ್ ಸೈನ್ಸ್ ಇನ್ ಸ್ಕೂಲ್ ಅಂಡ್ ವೈ? ಸೊ ದಿಸ್ ಹೆಲ್ಪ್ಸ್ ಯು ಬಿಲ್ಡ್ ರ್ಯಾಪರ್ಟ್. ದಟ್ ಈಸ್ ವೆನ್ ವಿ ಸೇ heat expands objects. If we show a metal ring ball experiment, students remember it forever. ಕಣ್ಣು ಕಂಡರೆ ಕಲಿಕೆ ಗಾಢವಾಗುತ್ತದೆ. So main goals today: make science easy, make science interesting, make science hands-on, make children think like young scientists. So let us begin today's session with Science Patashala. Next, nature of science learning. So science learning, it is experimental. So students learn best when they see, touch and feel concepts. So ವಿಜ್ಞಾನವು ಅನುಭವ ಆಧಾರಿತ ಕಲಿಕೆಯಾಗಿದೆ. So science has three essential features, that is systematic, evidence based and logical. So systematic, there is a method, ಪ್ರತಿಯೊಂದಕ್ಕೂ ಕ್ರಮ ವಿಧಾನ ಇರಬೇಕು. Evidence based, we believe only when there is a proof. ದೃಢಾಂತ ಇಲ್ಲದೆ ವಿಜ್ಞಾನದಲ್ಲಿ ಯಾವುದೂ ಸತ್ಯವಲ್ಲ. ಸೊ ಲಾಜಿಕಲ್, ನೋ ಸೂಪರ್ಸ್ಟಿಷನ್. ಎಕ್ಸಾಂಪಲ್, ಎಕ್ಲಿಪ್ಸ್, ಇಟ್ ಈಸ್ ಅ ಶಾಡೋ ಫಿನಾಮಿನನ್, ನಾಟ್ ಅ ಬ್ಯಾಡ್ ಓಮೆನ್. ಸೊ ಇದನ್ನೆಲ್ಲ ನಾವು ಮಕ್ಕಳಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಬೇಕಂದ್ರೆ ಬೈ ಡೂಯಿಂಗ್ ಎಕ್ಸ್ಪಿರಿಮೆಂಟ್ಸ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ವೈ ಡೂ ಐಸ್ ಕ್ಯೂಬ್ಸ್ ಫ್ಲೋಟ್? ಸೊ ಡೋಂಟ್ ಗಿವ್ ಆನ್ಸರ್ ಡೈರೆಕ್ಟ್ಲಿ, ಡೂ ದ ಎಕ್ಸ್ಪಿರಿಮೆಂಟ್, ದಟ್ ಈಸ್ ಅಬ್ಸರ್ವ್, ಡಿಸ್ಕಸ್, ಕನ್ಕ್ಲೂಡ್. ಮಕ್ಕಳು ಗಮನಿಸಿ, ಹೋಲಿಸಿ, ಪ್ರಯೋಗಿಸಿ, ತೀರ್ಮಾನಿಸಲು ಕಲಿಯಬೇಕು. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಸೈನ್ಸ್ ಟೀಚಿಂಗ್. ಸೊ ಅವರ್ ಗೋಲ್ ಈಸ್ ನಾಟ್ ಟು ಫಿನಿಶ್ ದ ಸಿಲೆಬಸ್, ಅವರ್ ಗೋಲ್ ಈಸ್ ಟು ಕ್ರಿಯೇಟ್ ಸೈಂಟಿಫಿಕ್ ಥಿಂಕರ್ಸ್. ಸಿಲೆಬಸ್ ಮುಗಿಸುವುದೇ ಗುರಿ ಅಲ್ಲ, ವೈಜ್ಞಾನಿಕ ಚಿಂತನೆ ಬೆಳೆಸುವುದೇ ಗುರಿ. ಸೊ ದ ಮೇನ್ ಆಬ್ಜೆಕ್ಟ್ಸ್ ಹಿಯರ್ ಇಟ್ ಈಸ್ ಟು ಡೆವಲಪ್ ಸೈಂಟಿಫಿಕ್ ಆಟಿಟ್ಯೂಡ್. ಸೊ ಪ್ರಶ್ನೆ ಮಾಡಿ, ಯೋಚಿಸಿ, ಪರಿಶೀಲಿಸಿ, ನಂಬುವುದು. ದಟ್ ಈಸ್ ಕ್ವೆಶ್ಚನ್, ವೆರಿಫೈ, ಥಿಂಕ್ ಕ್ರಿಟಿಕಲಿ. ಸೊ ದ ನೆಕ್ಸ್ಟ್ ಈಸ್ ಡೆವಲಪ್ ಸೈಂಟಿಫಿಕ್ ಸ್ಕಿಲ್ಸ್, ಅಬ್ಸರ್ವೇಷನ್, ಮೆಷರಿಂಗ್, ಪ್ರಿಡಿಕ್ಟಿಂಗ್ ಅಂಡ್ ಕ್ಲಾಸಿಫೈಯಿಂಗ್. ಸೊ ದ ನೆಕ್ಸ್ಟ್ ಹಿಯರ್ ಇಟ್ ಈಸ್ ಕನೆಕ್ಟ್ ಸೈನ್ಸ್ ಟು ಡೈಲಿ ಲೈಫ್. ಸೊ ಫಾರ್ ಎಕ್ಸಾಂಪಲ್, why pressure cooker cooks fast, why soap removes dirt, why plants need sunlight. Okay, so the next is promote problem. Okay, so promote problem solving through investigation. Andere, so why does plants in dark die? That is students investigate. Science objective in ಹೇಳ್ತದೆ, not filling minds with facts but igniting curiosity. ನೆಕ್ಸ್ಟ್, ಫೀಚರ್ಸ್ ಆಫ್ ಗುಡ್ ಸೈನ್ಸ್ ಟೀಚಿಂಗ್. ಅಂದರೆ ಅ ಗುಡ್ ಸೈನ್ಸ್ ಕ್ಲಾಸ್ ಇಸ್ ಆಕ್ಟಿವ್, ಜಾಯ್ಫುಲ್ ಅಂಡ್ ಚೈಲ್ಡ್ ಸೆಂಟರ್ಡ್. ಚಟುವಟಿಕೆ ಆಧಾರಿತ ಬೋಧನೆ ಎಂದರೆ ನಿಜವಾದ ವಿಜ್ಞಾನ ಕಲಿಕೆ. ಸೊ ವಾಟ್ ಮೇ ಬಿ ದ ಫೀಚರ್ಸ್ ಹಿಯರ್? ದ ಫೀಚರ್ಸ್ ಆರ್ ಹ್ಯಾಂಡ್ಸ್ ಆನ್ ಎಕ್ಸ್ಪಿರಿಮೆಂಟ್ಸ್ ಅಂಡ್ ಮ್ಯಾನಿಪುಲೇಟಿವ್ಸ್, ರಿಯಲ್ ಲೈಫ್ ಅಪ್ಲಿಕೇಶನ್ಸ್, ಎನ್ಕರೇಜಿಂಗ್ ಕ್ವಶನ್ಸ್, ಸೊ ಇಂಟರಾಕ್ಟಿವ್ ಸೆಷನ್ಸ್ ವಿತ್ ಗ್ರೂಪ್ ವರ್ಕ್, environmental connections, use of models and visuals. For example, explain photosynthesis using leaf, sunlight, iodine test instead of only textbook definition.
ಸೊ ಪ್ರಯೋಗ ಮಾಡಿದರೆ ಕಲಿಕೆ ಶಾಶ್ವತ. Constructivism in science teaching. So constructivism says students construct knowledge themselves. Okay. So the next is teacher is a guide, not just an information giver. So let's students discover rather than be told. So example, instead of telling plants need sunlight, let students grow two plants, one in sunlight, one in darkness. They observe, compare, conclude. So this creates long-term understanding, not memorization. Next, activity-based learning. So here activity-based learning is nothing but learning by doing. Okay, activity-based learning is nothing but it is learning by doing. ಮಕ್ಕಳು ಮಾಡಿದಾಗಲೇ ಕಲಿಕೆ ಗಟ್ಟಿಯಾಗುತ್ತದೆ. So that is learning by doing, solid memorable learning. So the next here it is test magnetic versus non-magnetic items. Okay, testing magnetic versus non-magnetic items. Make a small electric circuits. Okay, make a small electric circuits. So measure a shadow every hour. Measure a shadow every hour. So grow a seed. Okay, grow a seed. So make rain using steam. So even low cost materials like balloons, cups, straws bring powerful learning. So how many of you remember an activity from your school science class? Next, 5E instructional model. So what is the 5E model? A student-centered activity-based teaching model. So it helps learner move from curiosity to investigation, investigation to understanding, understanding to application. So widely used in science education. So the 5 stages of 5E are, so the first is engage, that is creating curiosity. So use a question, that is demo, picture or real life example, activates prior knowledge. So that is the second, explore, students investigate, that is hands-on activity. Students observe, test and gather information. So the third is explain, teacher clarifies. So students share what they found, teacher provides accurate scientific explanation. So the fourth here it is elaborate. So apply learning, apply concept to new situations, extend and deepen understanding. So the fifth here it is evaluate, that is check learning. So questions, worksheets, short tasks, measures understanding and misconceptions. This is regarding the 5E instructional model. Next, explaining 5E instructional model by taking the examples. The first is engage, means showing a student a crushed plastic bottle. So ask, why did this collapse? Explore, that is students heat the bottle and then cool it. Observe the bottle collapsing. So the next is explain, teacher explains the outside air pressure is greater than the inside pressure. So elaborate, that is apply to real life examples, how a syringe works, why a straw sometimes gets pressed, why vacuum packed items stay tight. So next is evaluate. So ask, where else can you observe air pressure effects? So quick worksheet or quiz. So this is regarding the 5E instructional method or model. Next, inquiry based learning. So enquiry begins with questions why, how. ಪ್ರಶ್ನೆಯಿಂದಲೇ ವಿಜ್ಞಾನ ಆರಂಭ. So ask question, form hypothesis, experiment, observe, conclude. Okay, so examples students can explore here it is, why lightning seen first but thunder heard later. So why does oil float on water? Why do shadows change shape? So enquiry turns students into mini scientists. Next, Vygotsky social learning. So children learn through discussion, collaboration and cooperation. ಅಂದರೆ ಮಕ್ಕಳು ಮಾತುಕತೆ, ಚರ್ಚೆ, ಸಹಕಾರದ ಮೂಲಕ ಹೆಚ್ಚು ಕಲಿಯುತ್ತಾರೆ. So language helps structural thinking, that is structured thinking. So group activities deepen understanding,
ಓಕೆ, ಕೂಡಿ ಮಾಡುವಾಗ ಅಥವಾ ಕೂಡಿ ಕಲಿಯುವಾಗ ಅವರಿಗೆ ಕಾನ್ಸೆಪ್ಟ್ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತದೆ. ನೆಕ್ಸ್ಟ್ ಇಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ದಟ್ ಇಸ್ ZPD. ಸೊ ZPD ಅಂದರೆ ವಾಟ್ ಚೈಲ್ಡ್ ಕೆನಾಟ್ ಡೂ ಅಲೋನ್ ಬಟ್ ಕ್ಯಾನ್ ಡೂ ವಿತ್ ಹೆಲ್ಪ್. ಓಕೆ, ಸೊ ಅಂದರೆ ಸ್ವಲ್ಪ ಸಹಾಯ ಸಿಕ್ಕರೆ ಮಗು ಮಾಡಬಲ್ಲ ಪ್ರದೇಶವೇ ಇಲ್ಲ, ದಟ್ ಈಸ್ ZPD. ಸೊ ಗ್ರೇಟ್ ಟೀಚಿಂಗ್ ಹ್ಯಾಪನ್ಸ್ ಅಟ್ ದ ಏಜ್ ಆಫ್ ಇಂಡಿಪೆಂಡೆನ್ಸ್, ಅಂದರೆ ಮಗುವಿಗೆ ಕಲೀಲಿಕ್ಕೆ ಬಿಡಬೇಕು. ಸೊ ಎಕ್ಸಾಂಪಲ್, ಟೀಚರ್ ಗೈಡ್ಸ್ ಸರ್ಕ್ಯೂಟ್ ಡ್ರಾಯಿಂಗ್ ಸ್ಟೆಪ್ ಬೈ ಸ್ಟೆಪ್, ಸ್ಟೂಡೆಂಟ್ succeeds, means students cannot draw a circuit alone, teacher guides step by step. ಅಂದರೆ ಆವಾಗ ಏನಾಗ್ತದೆ, ಸ್ಟೂಡೆಂಟು ಸಕ್ಸೀಡ್ ಆಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಇಸ್ ಸ್ಕ್ಯಾಫೋಲ್ಡಿಂಗ್. ಸೊ ಟೆಂಪರರಿ ಸಪೋರ್ಟ್ ಥ್ರೂ ಹಿಂಟ್ಸ್, ಸ್ಟೆಪ್ಸ್, ಗೈಡಿಂಗ್ ಕ್ವಶನ್ಸ್. ಸೊ the three stages are here. Teacher does most, teacher guides, student independent. So support gradually reduces as competence increases. Okay, so ಶಿಕ್ಷಕರ ಸಹಾಯದಿಂದ ಕೆಲಸ ಸುಲಭವಾಗುತ್ತದೆ, ಹಂತ ಹಂತವಾಗಿ ಸಹಾಯ ಕಡಿಮೆ ಮಾಡುವುದು. ಓಕೆ, ನೆಕ್ಸ್ಟ್ ಈಸ್ ಸೋಷಿಯಲ್ ಇಂಟರಾಕ್ಷನ್. ಗ್ರೂಪ್ ವರ್ಕ್ ಇಂಪ್ರೂವ್ಸ್ ಲರ್ನಿಂಗ್ ಬೈ ಫೋಸ್ಟರಿಂಗ್ ಕಮ್ಯುನಿಕೇಶನ್, collaboration, problem solving skills. So social interaction helps students to develop empathy, respect diverse perspectives and build a supportive learning community. So positive social connections enhance cognitive functions like critical thinking, creativity and knowledge retention. ಅಂದರೆ ಇಲ್ಲೇನಾಗ್ತದೆ ಅಂದರೆ ಗುಂಪು ಚಟುವಟಿಕೆಗಳಲ್ಲಿ ಕಲಿಕೆ ಹೆಚ್ಚು. ಸೊ ಮಾತಿನಲ್ಲಿ ಯೋಚನೆಗೆ ರೂಪ ಬರುತ್ತದೆ. ಸೊ ಸೋಷಿಯಲ್ ಇಂಟರಾಕ್ಷನ್ ಇಸ್ ವೇರ್ ಅ ಚೈಲ್ಡ್ ಲರ್ನ್ಸ್ ಮೋರ್. ನೆಕ್ಸ್ಟ್, ಬ್ರೂನರ್ಸ್ ಕೀ ಥಿಯರಿ. ಸೊ ಜಿರಮ್ ಬ್ರೂನರ್, he is a cognitive theorist. So learning is an active process. Student construct knowledge. So there are three modes of representation according to Brunner's theory. So that is inactive, learning through actions, that is hands-on; iconic, learning through images or diagrams; so symbolic, learning through language, symbols and formulas. So discovery learning, students understand concepts by exploring, not memorizing. So teacher guide who support students to think independently. Next, spiral curriculum and scaffolding. So spiral curriculum, it is nothing but any concept can be taught at any stage in a simple form. So topics are repeated with increasing depth, that is simple to complex. So scaffolding, teachers gives initial support and then slowly reduces help. So helps students move from dependence to independence. So classroom gives hands-on learning, visuals, open-ended questions, guided practice. Next, lesson plan stages. So in lesson plan stages ಏನಾಗ್ತದಪ್ಪ ಅಂದ್ರೆ ಫಸ್ಟ್ ಇಂಟ್ರೊಡಕ್ಷನ್, ನೆಕ್ಸ್ಟ್ ಏಮ್, ನೆಕ್ಸ್ಟ್ ಡೆವಲಪ್ಮೆಂಟ್, ನೆಕ್ಸ್ಟ್ ಕ್ವಶನ್ಸ್, ಫ್ರಮ್ ಕ್ವಶನ್ಸ್ ಟು ಆಕ್ಟಿವಿಟೀಸ್, ಆಕ್ಟಿವಿಟೀಸ್ ಟು ಸಮರಿ, ಸಮರಿ ಟು ಇವ್ಯಾಲ್ಯೂಯೇಷನ್, ಇವ್ಯಾಲ್ಯೂಯೇಷನ್ ಟು ಹೋಮ್ವರ್ಕ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಪಾಠ ಯೋಜನೆ ಇದ್ದರೆ ಶಿಕ್ಷಕ ವಿದ್ಯಾರ್ಥಿ ಇಬ್ಬರಿಗೂ ಗೊಂದಲವಿಲ್ಲ. ಸೊ ಇಟ್ ಪ್ರೊವೈಡ್ಸ್ ಅ ರೋಡ್ ಮ್ಯಾಪ್ ಫಾರ್ ಬೋತ್ ಟೀಚರ್ ಅಂಡ್ ಸ್ಟೂಡೆಂಟ್ಸ್. ಓಕೆ, so ensures clear goals and organized learning. For example, lesson on air exerts pressure, show bottle crush demo, ask guiding questions, student conclude, teacher summarizes. Teaching aids. So make abstract concepts visible and concrete. ಅಂದರೆ ಕಣ್ಣಿಗೆ ಕಾಣಿಸಿದಾಗ ಕಲಿಕೆ ಶಾಶ್ವತ. So we can use charts, we can use models, we can use specimens, we can use videos, we can use working models, we can use lab apparatus. Okay, so ಮಕ್ಕಳು ಯಾವಾಗ ನೋಡಿ ಕಲಿತಾರಲ್ಲ ಅವಾಗ ಕಲಿಕೆ ಸ್ಟ್ರಾಂಗ್ ಆಗ್ತದೆ, ಅವರು ಲಗುನ ಮರೆಯೋದಿಲ್ಲ ಅದನ್ನೇ. ಓಕೆ, ಸೊ ಎಕ್ಸಾಂಪಲ್, explain the eclipse using a torch, a ball and a globe. Okay, so students understand immediately by seeing all this and they will not forget for a long time. Next, laboratory method.
So lab method, it is nothing but it is real experience. Lab method, it is nothing but it is real experience. Okay. So prayoga madidare kalike gada. So that is hands on scientific experience. So first students observe, then they measure, then they compare, then they record, and then they conclude, as we do in the laboratory in the physics and chemistry experiments. Okay, so creates lasting understanding beyond textbook definitions. For example, bottle balloon experiment, air occupies space. Next is demonstration method. So teacher demonstrates while students observe. Andere useful when materials they are limited. Okay, so it is used when materials are limited, safety concerns exist, or large classes. ಬಹಳಷ್ಟು ವಿದ್ಯಾರ್ಥಿಗಳಿದ್ದಾಗ ನಮಗೆ ಎಲ್ಲರಿಗೂ ಎಕ್ಸ್ಪೆರಿಮೆಂಟ್ ಮಾಡಿಸ್ಲಿಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ಬಿಕಾಸ್ ಆಫ್ ದಿ ಸೇಫ್ಟಿ ಕನ್ಸರ್ನ್. ಓಕೆ, and the availability of material it is less. Okay, so the advantages of this, it is clear, safe, efficient and controlled. For example, fuse wire demonstration only teachers should handle as it is dangerous. Next, experiments and projects. So experiments, so experiments ಏನ್ ಮಾಡ್ತದೆ, experiments will teach specific skills like observation, measurement and analysis, as we do in the labs, in the BSc labs. Okay, most of you have done experiments, that is you have observed, you have measured, you have analyzed. The next is projects. So this develop attitude, that is independence attitude, creativity and problem solving. Okay, so you will take a problem. Okay, so you try to find those, okay, on your own, that is independence. So you creatively think on that and you will be solving that problem. So examples: water filters, solar cookers, rainwater harvesting, plant studies. Micro teaching. So micro teaching, it is nothing but it is practice teaching. Okay, most of you have done in your B.Ed level. So first you teach, then you receive the feedback, then you replan, then you reteach, and then you re-evaluate. So this develops questioning, blackboard skills, explanation and motivation. So practice feedbacks, improve cycle builds teaching excellence. Okay, so ಏನಾಗ್ತದೆ, ಮೈಕ್ರೋ ಟೀಚಿಂಗ್ ಇಂದ ನಿಮ್ಮ ಕ್ವೆಶ್ಚನಿಂಗ್ ಬೆಳೆಯುತ್ತದೆ, ಬ್ಲ್ಯಾಕ್ ಬೋರ್ಡ್ ರೈಟಿಂಗ್ ನಿಮಗೆ ಇಂಪ್ರೂವ್ ಆಗ್ತದೆ, ಎಕ್ಸ್ಪ್ಲನೇಷನ್ ನೀವು ಚೆನ್ನಾಗಿ ಮಾಡಬಹುದು and you are getting motivation. Assessment strategies. Formative, during teaching, quick checks, discussions. Summative, end of term, overall achievement. Diagnostic, identify specific learning difficulties. Assessment improves learning, not just grades. ಅಂದರೆ assessment ಶಿಕ್ಷೆಗೆ ಅಲ್ಲ, ಸುಧಾರಣೆಗೆ. Example, if the child cannot understand shadows, do diagnostic test, identify the problem. Next, Bloom's taxonomy. So there are 6 levels in Bloom's taxonomy. That is, the first here it is remember, then understand, then apply, then analyze, evaluate and create. Okay, so totally there are 6 levels. What are those? Remember, understand, apply, analyze, evaluate, create. So apply ಹಂತದಿಂದ ಬುದ್ಧಿಶಕ್ತಿ ಬೆಳವಣಿಗೆ ಶುರುವಾಗುತ್ತದೆ. So higher order thinking develops from apply level onwards. So design questions at different levels to develop cognitive abilities. Okay, so for example, remember the definition of evaporation. So apply, why do clothes dry faster on windy days? Next, Kolb's learning styles. ಅಂದರೆ ಇದರಲ್ಲಿ ಕನ್ವರ್ಜರ್ಸ್ ಬರ್ತದೆ, ದಟ್ ಈಸ್ ಪ್ರಾಬ್ಲಮ್ ಸಾಲ್ವರ್ಸ್, ಲಾಜಿಕಲ್, ಪ್ರಾಕ್ಟಿಕಲ್. ಸೊ
ಡೈವರ್ಜರ್ಸ್ ಅಂದರೆ ಕ್ರಿಯೇಟಿವ್, ಇಮ್ಯಾಜಿನೇಟಿವ್, ಓಪನ್ ಎಂಡೆಡ್. ಸೊ ಅಸಿಮಿಲೇಟರ್ಸ್ ಅಂದರೆ ಥಿಯರಿ ಮೇಲೆ ಫೋಕಸ್ ಮಾಡೋದು, ದಟ್ ಈಸ್ ಥಿಯರಿ ಫೋಕಸ್ಡ್ ಸ್ಟ್ರಕ್ಚರ್ಡ್ ಇನ್ಫಾರ್ಮೇಶನ್. ಅಕೊಮಡೇಟರ್ಸ್ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟಲ್ ಲರ್ನರ್ಸ್. ಸೊ ದಿಸ್ ವ್ಯಾರಿ ಟೀಚಿಂಗ್ ಮೆಥಡ್ಸ್ ಟು ರೀಚ್ ಆಲ್ ಲರ್ನಿಂಗ್ ಸ್ಟೈಲ್ಸ್ ಅಂದರೆ ಒಬ್ಬರ ಕಲಿಕಾ ಶೈಲಿ ಮತ್ತೊಬ್ಬರಿಗೆ ಒಂದೇ ಇರಲಾರದು. ನೆಕ್ಸ್ಟ್, ಲ್ಯಾಬ್ ಸೇಫ್ಟಿ. ಸೊ ನೋ ರನ್ನಿಂಗ್, wear goggles, handle chemicals safely. So follow the instructions given in the laboratory. So keep workspace organized ಅಂದರೆ ಯಾವ ಸಾಮಾನು ಎಲ್ಲೇ ಇರಬೇಕು ಅಲ್ಲೇ ಇಡಬೇಕು. So know the location of first aid box and fire extinguisher. So report the accidents immediately to the teacher. ಅಂದರೆ ಇಲ್ಲಿ ಸುರಕ್ಷತೆ ಇಲ್ಲದಿದ್ದರೆ ವಿಜ್ಞಾನ ಅಪಾಯ. ಫಾರ್ ಎಕ್ಸಾಂಪಲ್, ಆಸಿಡ್ ಹ್ಯಾಂಡಲ್ ಮಾಡುವಾಗ ಲ್ಯಾಬೋರೇಟರಿ ಒಳಗೆ you should be very careful and you should use safety equipments. For example, if you have in the laboratory bromine, so bromine it is a non-metal and which is present in the liquid form. So bromine ನಮ್ಮ ಕೈ ಮೇಲೆ ಬಿದ್ದರೆ even it can cut our bones. Okay, so that much corrosive it is bromine. Okay, so ಹಾಗಾಗಿ ಲ್ಯಾಬ್ ನಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡುವಾಗ ಸೇಫ್ಟಿ ಇಟ್ ಇಸ್ ಫಸ್ಟ್. Next, technology in science teaching and conclusion. So technology tools ಯಾವ್ಯಾವು? Simulations, virtual labs, 3D models, smart board videos, AR. ಸೊ ನಾವು ಈ ಎಲ್ಲ ಸಾಧನಗಳನ್ನು ಬಳಸುವುದರಿಂದ ಮಕ್ಕಳಿಗೆ ಕಲಿಕೆ ಇನ್ನಷ್ಟು ಸುಲಭವಾಗ್ತದೆ. ಸೊ ಬ್ಲ್ಯಾಕ್ ಬೋರ್ಡ್ನಲ್ಲಿ ಕಲಿಸುವಾಗ ದೇ ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಇದು ಈ ರೀತಿ ಆಗ್ಬೋದು, ಇದು ಈ ರೀತಿ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಬೋದು. ವೆನ್ ವಿ ಸಿ ದ ಸ್ಮಾರ್ಟ್ ಬೋರ್ಡ್ಸ್, ಓಕೆ, ಸ್ಮಾರ್ಟ್ ಬೋರ್ಡ್ಸ್ ಕಲಿಕೆಯಿಂದ ಅವ್ರಿಗೆ ಏನಾಗ್ತದೆಪ್ಪ ಅಂದರೆ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ಸ್ ಈ ರೀತಿ ಮಾಡ್ಬೋದು, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಈ ರೀತಿ ವರ್ಕ್ ಆಗ್ತದೆ ಅದನ್ನೆಲ್ಲ ತೋರಿಸಿದ್ರೆ ಅವ್ರಿಗೆ ಇನ್ನಷ್ಟು ಕಲಿಕೆ ಡೀಪ್ ಆಗ್ತಾ ಹೋಗ್ತದೆ, ಅಂದರೆ ಅಂಡರ್ಸ್ಟ್ಯಾಂಡಬಿಲಿಟಿ ಅದು ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್, ಟೆಕ್ನಾಲಜಿ ಎನ್ಹ್ಯಾನ್ಸಸ್ ನಾಟ್ ರಿಪ್ಲೇಸಸ್ ಹ್ಯಾಂಡ್ಸ್ ಆನ್ ಲರ್ನಿಂಗ್. ಸೊ ದ ಗೋಲ್ ಇಸ್ ಟು ಬಿ ಇಗ್ನೈಟ್ ಕ್ಯೂರಿಯಾಸಿಟಿ, develop scientific thinking among the students, not filling minds with facts but developing lifelong learners. Okay, so this is regarding the technology in science teaching and conclusion. So technology inda kalike akarshaka. Conclusion. So in summary, science pedagogy encourages curiosity, exploration, hands-on learning, thinking, ರಿಯಲ್ ಲೈಫ್ ಅಪ್ಲಿಕೇಶನ್. ಅಂದರೆ ವಿಜ್ಞಾನ ಕಲಿಕೆ ಅಂದರೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಪ್ರಯಾಣ. ಸೊ ದಿಸ್ ಇಸ್ ನಥಿಂಗ್ ಬಟ್ ರಿಗಾರ್ಡಿಂಗ್ ದ ಸೈನ್ಸ್ ಪಿಡಗಾಗಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್ MCQs ಫಾರ್ ದ KRTET 2025 examination. So 100% sure concepts. So if you practice these questions, you may easily solve whatever the question you get in the examination, that is KRTET 2025. So let us start the first MCQ question, that is the model MCQ question. So that is Piaget's concrete operational stage mainly includes. So options: A, abstract thinking; option B, logical thinking with real objects; option C, hypothesis formation; option D, egocentric behavior. So here option B it is correct for Piaget concrete operational stage, that is logical thinking with real objects. ಅಂದರೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಲ್ಲಿ ಚಿಲ್ಡ್ರನ್ಸ್ ಲಾಜಿಕಲ್ ಆಗಿ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತಾರೆ, ಬಟ್ ಓನ್ಲಿ ವಿತ್ ರಿಯಲ್ ಆರ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್. ಸೊ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದರೆ ಇಮ್ಯಾಜಿನೇಷನ್ ಬೇಸ್ಡ್ ರೀಸನಿಂಗ್, ಇದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಲ್ಲಿ ಆರಂಭವಾಗುತ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಲಾಜಿಕಲ್ ಥಿಂಕಿಂಗ್ ವಿತ್ ರಿಯಲ್ ಆಬ್ಜೆಕ್ಟ್ಸ್. ನೆಕ್ಸ್ಟ್ ಕ್ವಶನ್, ಸ್ಕ್ಯಾಫೋಲ್ಡಿಂಗ್ ರೆಫರ್ಸ್ ಟು. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 that is independent learning without help. Option B, rewarding students after tasks. Option C, teacher support that is gradually reduced. Option D, strict classroom instructions, as we have studied the concepts here. Option C it is correct, that is teacher support that is gradually reduced. ಅಂದರೆ ಸ್ಕ್ಯಾಫೋಲ್ಡಿಂಗ್ ಅಂದರೆ ಟೀಚರ್ ಗಿವ್ ಮಾಡುವ ಟೆಂಪರರಿ ಸಪೋರ್ಟ್. ಸೊ ವಿದ್ಯಾರ್ಥಿ ಸ್ಲೋಲಿ ಸ್ಕಿಲ್
ಕಲಿತ ಮೇಲೆ ಸಪೋರ್ಟ್ ಕಡಿಮೆಯಾಗುತ್ತಾ ಹೋಗುತ್ತದೆ. ದಟ್ ಈಸ್ ಇಂಡಿಪೆಂಡೆಂಟ್ ಲರ್ನಿಂಗ್ ಲೇಟರ್ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಟೀಚರ್ ಸಪೋರ್ಟ್ ದಟ್ ಈಸ್ ಗ್ರಾಜುವಲಿ ರಿಡ್ಯೂಸ್ಡ್. ನೆಕ್ಸ್ಟ್ ಕ್ವಶನ್, ಬ್ರೂನರ್ಸ್ ಮೋಡ್ ಆಫ್ ರಿಪ್ರೆಸೆಂಟೇಷನ್ ಇನ್ಕ್ಲೂಡ್ಸ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಕಾಗ್ನೇಟಿವ್, ಅಫೆಕ್ಟಿವ್, ಸೈಕೋಮೋಟರ್. ಆಪ್ಷನ್ ಬಿ ಎನಾಕ್ಟಿವ್, ಐಕಾನಿಕ್, ಸಿಂಬಾಲಿಕ್. ಆಪ್ಷನ್ ಸಿ ಫಾರ್ಮಲ್, ಅಬ್ಸ್ಟ್ರಾಕ್ಟ್, ಲಾಜಿಕಲ್. ಆಪ್ಷನ್ ಡಿ ಸೆನ್ಸೋರಿ ಮೋಟರ್, ಕ್ರಿಯೇಟಿವ್. ಸೊ ಬ್ರೂನರ್ ಹೇಳಿದ್ದು ಚಿಲ್ಡ್ರನ್ ಫಸ್ಟ್ ಡೂಯಿಂಗ್ ದಟ್ ಈಸ್ ಎನಾಕ್ಟಿವ್, ದೆನ್ ಸೀಯಿಂಗ್, ದೆನ್ ವಿಜುವಲ್ಸ್ ದಟ್ ಈಸ್ ಐಕಾನಿಕ್. ಮತ್ತೆ ಸಿಂಬಾಲ್ಸ್ ದಟ್ ಈಸ್ ವರ್ಡ್ಸ್ ದಟ್ ಈಸ್ ಸಿಂಬಾಲಿಕ್, ಯು ಮೂಲಕ ಕಲಿಯುತ್ತಾರೆ. ಈ 3 ಮೋಡ್ಸ್ ಲರ್ನಿಂಗ್ಗೆ ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಎನಾಕ್ಟಿವ್, ಐಕಾನಿಕ್, ಸಿಂಬಾಲಿಕ್. ಯು ಏನಾಗ್ತದೆ ಅಂದ್ರೆ that is very important for learning according to Bruner's mode of representation. Option B is the correct answer. ZPD ಅಂದರೆ zone of proximal development means. Option C ರೀತಿ ಇದೆ. Option A a child's IQ range. Option B what a child can do with assistance. Option C what a child masters alone. Option D the final stage of learning. ಸೊ ZPD ಅಂದರೆ ಚೈಲ್ಡ್ ಅಲೋನ್ ಮಾಡೋಕ್ಕಾಗಲ್ಲ, ಆದರೆ ಟೀಚರ್ ಆರ್ ಹೆಲ್ಪರ್ ಗೈಡೆನ್ಸ್ ಇಂದ ಮಾಡ್ತಾನೆ ಅಂತಿರುವ ಲರ್ನಿಂಗ್ ಝೋನ್. ಇದು ವೈಗೋಟ್ಸ್ಕಿ ಥಿಯರಿಯ ಕೋರ್ ಐಡಿಯಾ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ವಾಟ್ ಅ ಚೈಲ್ಡ್ ಕ್ಯಾನ್ ಡೂ ವಿತ್ ಅಸಿಸ್ಟೆನ್ಸ್. ನೆಕ್ಸ್ಟ್ ಕ್ವಶನ್, ಈಗೋಸೆಂಟ್ರಿಸಮ್ ಈಸ್ ಸೀನ್ ಇನ್ ವಿಚ್ ಪಿಜೆಟ್ ಸ್ಟೇಜ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಸೆನ್ಸೋರಿ ಮೋಟರ್. ಆಪ್ಷನ್ ಬಿ ಫಾರ್ಮಲ್ ಆಪರೇಷನಲ್. ಆಪ್ಷನ್ ಸಿ ಪ್ರೀ ಆಪರೇಷನಲ್. ಆಪ್ಷನ್ ಡಿ ಕಾನ್ಕ್ರೀಟ್ ಆಪರೇಷನಲ್. ಸೊ ಪ್ರೀ ಆಪರೇಷನಲ್ ಸ್ಟೇಜ್ ಅಲ್ಲಿ ಚಿಲ್ಡ್ರನ್ಸ್ ಅದರ್ ಪಾಯಿಂಟ್ ಆಫ್ ವ್ಯೂ ನೋಡುವ ಕೆಪಾಸಿಟಿ ಕಡಿಮೆ, ಅವರ ಓನ್ ಪರ್ಸ್ಪೆಕ್ಟಿವ್ಗೆ ಮಾತ್ರ ಸ್ಟಿಕ್ ಆಗ್ತಾರೆ. ಇದನ್ನೇ ನಾವು ಏನಂತ ಹೇಳ್ತೀವಿ, ಈಗೋಸೆಂಟ್ರಿಸಮ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಪ್ರೀ ಆಪರೇಷನಲ್ ಸ್ಟೇಜ್. ನೆಕ್ಸ್ಟ್ ಕ್ವಶನ್, ಡಿಸ್ಕವರಿ ಲರ್ನಿಂಗ್ ಈಸ್ ಪ್ರಮೋಟೆಡ್ ಬೈ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಥಾರ್ನ್ಡೇಕ್. ಆಪ್ಷನ್ ಬಿ ಬ್ರೂನರ್. ಆಪ್ಷನ್ ಸಿ ಸ್ಕಿನ್ನರ್. ಆಪ್ಷನ್ ಡಿ ವೈಗೋಟ್ಸ್ಕಿ. ಸೊ ಬ್ರೂನರ್ ಹೇಳಿದ್ದು ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರ್ ಮಾಡಿ ಸ್ವತಃ ನಾಲೆಜ್ ಡಿಸ್ಕವರ್ ಮಾಡಬೇಕು. ಸೊ ಟೀಚರ್ ಗೈಡ್ ಮಾತ್ರ ಮಾಡ್ತಾನೆ. ಇದು ಡಿಸ್ಕವರಿ ಲರ್ನಿಂಗ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬ್ರೂನರ್. ಸೊ ಡಿಸ್ಕವರಿ ಲರ್ನಿಂಗ್ ಇಟ್ ಈಸ್ ಪ್ರಮೋಟೆಡ್ ಬೈ ಬ್ರೂನರ್. ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ವೈಗೋಟ್ಸ್ಕಿ ಲ್ಯಾಂಗ್ವೇಜ್ ಈಸ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಓನ್ಲಿ ಅ ಕಮ್ಯುನಿಕೇಶನ್ ಟೂಲ್. ಆಪ್ಷನ್ ಬಿ ಅನ್ರಿಲೇಟೆಡ್ ಟು ಥಿಂಕಿಂಗ್. ಆಪ್ಷನ್ ಸಿ ಅ ಟೂಲ್ ದಟ್ ಶೇಪ್ಸ್ ಥಾಟ್. ಆಪ್ಷನ್ ಡಿ ಅ ಮೆಮೊರೈಸೇಷನ್ ಡಿವೈಸ್. ಸೊ ವೈಗೋಟ್ಸ್ಕಿ ಪ್ರಕಾರ ಲ್ಯಾಂಗ್ವೇಜ್ ಇಟ್ ಈಸ್ ಜಸ್ಟ್ ಅ ಕಮ್ಯುನಿಕೇಶನ್ ಮಾತ್ರ ಅಲ್ಲ, ಲ್ಯಾಂಗ್ವೇಜ್ ಥಿಂಕಿಂಗ್ ಶೇಪ್ ಮಾಡುತ್ತದೆ. ಸೊ ಚಿಲ್ಡ್ರನ್ ಟಾಕಿಂಗ್ ಮೂಲಕ ತಮ್ಮ ಥಾಟ್ಸ್ ಆರ್ಗನೈಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಅ ಟೂಲ್ ದಟ್ ಶೇಪ್ಸ್ ಥಾಟ್. ನೆಕ್ಸ್ಟ್ ಕ್ವಶನ್, ಅಸಿಮಿಲೇಷನ್ ಮೀನ್ಸ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಅಡ್ಜಸ್ಟಿಂಗ್ ಓಲ್ಡ್ ನಾಲೆಜ್ ಟು ನ್ಯೂ ಸಿಚುವೇಶನ್ಸ್. ಆಪ್ಷನ್ ಬಿ ಯೂಸಿಂಗ್ ಎಕ್ಸಿಸ್ಟಿಂಗ್ ಐಡಿಯಾಸ್ ಟು ಅಂಡರ್ಸ್ಟ್ಯಾಂಡ್ ನ್ಯೂ ಥಿಂಗ್ಸ್. ಆಪ್ಷನ್ ಸಿ ಫಾರ್ಗೆಟಿಂಗ್ ಪ್ರಿವಿಯಸ್ ನಾಲೆಜ್. ಆಪ್ಷನ್ ಡಿ ಚೇಂಜಿಂಗ್ ಬಿಹೇವಿಯರ್ ಥ್ರೂ ರಿವಾರ್ಡ್ಸ್. ಸೊ ಅಸಿಮಿಲೇಷನ್ ಅಂದರೆ ಎಕ್ಸಿಸ್ಟಿಂಗ್ ಐಡಿಯಾಸ್ ಬಳಸಿಕೊಂಡು ಹೊಸ ಇನ್ಫಾರ್ಮೇಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವುದು. ಸೊ ಅಕೊಮಡೇಷನ್ ಇಟ್ ಈಸ್ ಅಪೋಸಿಟ್, ದಟ್ ಈಸ್ ಓಲ್ಡ್ ಐಡಿಯಾಸ್ ಅಡ್ಜಸ್ಟ್ ಮಾಡುವುದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಯೂಸಿಂಗ್ ಎಕ್ಸಿಸ್ಟಿಂಗ್ ಐಡಿಯಾಸ್ ಟು ಅಂಡರ್ಸ್ಟ್ಯಾಂಡ್ ನ್ಯೂ ಥಿಂಗ್ಸ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಸ್ಪೈರಲ್ ಕರಿಕ್ಯುಲಮ್ ಇಸ್ ಗಿವನ್ ಬೈ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಪಿಜೆಟ್. ಆಪ್ಷನ್ ಬಿ ಬ್ರೂನರ್. ಆಪ್ಷನ್ ಸಿ ವೈಗೋಟ್ಸ್ಕಿ. ಆಪ್ಷನ್ ಡಿ ಬಂಡೂರಾ. ಸೊ ಬ್ರೂನರ್ ಹೇಳಿದ್ದು ಯಾವುದಾದರೂ ಕಾನ್ಸೆಪ್ಟ್ ಸಿಂಪಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಮತ್ತೆ ಮತ್ತೆ ಹೈಯರ್ ಲೆವೆಲ್ ನಲ್ಲಿ ರಿವಿಸಿಟ್ ಮಾಡೋದು. ಸೊ ಇದನ್ನೇ ಸ್ಪೈರಲ್ ಕರಿಕ್ಯುಲಮ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಬ್ರೂನರ್. ನೆಕ್ಸ್ಟ್ ಕ್ವಶನ್, ಕೋಆಪರೇಟಿವ್ ಲರ್ನಿಂಗ್ ಎನ್ಕರೇಜಸ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಇಂಡಿವಿಜುವಲ್ ಕಾಂಪಿಟೇಷನ್. ಆಪ್ಷನ್ ಬಿ ಟೀಚರ್ಸ್ ಓನ್ಲಿ ಎಕ್ಸ್ಪ್ಲನೇಷನ್. ಆಪ್ಷನ್ ಸಿ ಗ್ರೂಪ್ ವರ್ಕ್ ಅಂಡ್ ಪೀರ್ ಹೆಲ್ಪ್. ಆಪ್ಷನ್ ಡಿ ಮೆಮರೈಸೇಷನ್ ಡ್ರಿಲ್ಸ್. ಸೊ ಕೋಆಪರೇಟಿವ್ ಲರ್ನಿಂಗ್ ಅಲ್ಲಿ ಸ್ಟೂಡೆಂಟ್ಸ್ ಗ್ರೂಪ್ ವರ್ಕ್ ಮಾಡ್ತಾರೆ. ಸೊ ದಟ್ ಈಸ್ ಪೀರ್ ಹೆಲ್ಪ್ ಕೊಡ್ತಾರೆ, ದಟ್ ಈಸ್ ಡಿಸ್ಕಸ್ ಮಾಡ್ತಾರೆ. ಇದರಿಂದ ಅಂಡರ್ಸ್ಟ್ಯಾಂಡಿಂಗ್ ಡೀಪನ್ ಆಗುತ್ತದೆ ಮತ್ತು ಟೀಮ್ ವರ್ಕ್ ಬಿಲ್ಡ್ ಆಗುತ್ತದೆ.
ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಗ್ರೂಪ್ ವರ್ಕ್ ಅಂಡ್ ಪೀರ್ ಹೆಲ್ಪ್. ನೆಕ್ಸ್ಟ್ ಕ್ವಶನ್, ವಿಚ್ ಕ್ಲಾಸ್ರೂಮ್ ಸಿಚುವೇಶನ್ಸ್ ಆರ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ನೇಚರ್ ಆಫ್ ಸೈನ್ಸ್? ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಸ್ಟೂಡೆಂಟ್ಸ್ ಮೆಮರೈಸಿಂಗ್ ಡೆಫಿನೇಷನ್ಸ್. ಆಪ್ಷನ್ ಬಿ, ಸ್ಟೂಡೆಂಟ್ಸ್ ಅಬ್ಸರ್ವಿಂಗ್ ಮೆಲ್ಟಿಂಗ್ ಐಸ್ ಅಂಡ್ ರೆಕಾರ್ಡಿಂಗ್ ಚೇಂಜಸ್. ಆಪ್ಷನ್ ಸಿ, ಟೀಚರ್ ಗಿವಿಂಗ್ ಅ ಲೆಕ್ಚರ್ ಆನ್ ಹೀಟ್. ಆಪ್ಷನ್ ಡಿ, ಸ್ಟೂಡೆಂಟ್ಸ್ ಕಾಪಿಂಗ್ ನೋಟ್ಸ್. ಸೊ ನೇಚರ್ ಆಫ್ ಸೈನ್ಸ್ ಅಂದರೆ ಅಬ್ಸರ್ವೇಷನ್ ಪ್ಲಸ್ ಎವಿಡೆನ್ಸ್ ಮೇಲೆ ಲರ್ನಿಂಗ್ ಬಿಲ್ಡ್ ಆಗೋದು. ಸೊ ಮೆಲ್ಟಿಂಗ್ ಆಫ್ ಐಸ್ ಅಬ್ಸರ್ವ್ ಮಾಡಿ, ದಟ್ ಈಸ್ ರಿಯಲ್ ಟೈಮ್ ಚೇಂಜಸ್ ರೆಕಾರ್ಡ್ ಮಾಡುವುದು, ದಟ್ ಈಸ್ ಸ್ಟೂಡೆಂಟ್ಸ್ಗೆ ಸೈಂಟಿಫಿಕ್ ಥಿಂಕಿಂಗ್ ಡೆವಲಪ್ ಮಾಡುತ್ತದೆ. ಸೊ ಜಸ್ಟ್ ಮೆಮರೈಸಿಂಗ್ ಆರ್ ಲಿಸನಿಂಗ್ ಲೆಕ್ಚರ್ ಅಷ್ಟೇ ಸಾಕಾಗುವುದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಸ್ಟೂಡೆಂಟ್ಸ್ ಅಬ್ಸರ್ವಿಂಗ್ ಮೆಲ್ಟಿಂಗ್ ಐಸ್ ಅಂಡ್ ರೆಕಾರ್ಡಿಂಗ್ ಚೇಂಜಸ್. ಇದು ಸರಿಯಾದ ಉತ್ತರ ಆಪ್ಷನ್ ಬಿ. Next question, a teacher asks students, what do you think will happen if we remove sunlight from a plant? So which objective is she focusing on? Option C ರೀತಿ ಇದೆ. Option A, recall. Option B, scientific attitude. Option C, drill and practice. Option D, passive learning. So ಇಂತಹ ಪ್ರಿಡಿಕ್ಷನ್ ಕ್ವಶನ್ಸ್ ಸೈಂಟಿಫಿಕ್ ಅಟಿಟ್ಯೂಡ್ ಬಿಲ್ಡ್ ಮಾಡುತ್ತದೆ. ಸೊ ಚಿಲ್ಡ್ರನ್ಸ್ ರೀಸನಿಂಗ್, ಕ್ವಶನಿಂಗ್ ಮತ್ತು ಕ್ಯೂರಿಯಾಸಿಟಿ ಡೆವಲಪ್ ಮಾಡ್ತಾರೆ. ಸೊ ಬ್ಲೈಂಡ್ ಬಿಲೀಫ್ಸ್ ಅವಾಯ್ಡ್ ಆಗುತ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸೈಂಟಿಫಿಕ್ ಅಟಿಟ್ಯೂಡ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಗುಡ್ ಸೈನ್ಸ್ ಕ್ಲಾಸ್ ಬಿಕಮ್ಸ್ ಚೈಲ್ಡ್ ಸೆಂಟರ್ಡ್ ಓನ್ಲಿ ವೆನ್ ದ ಟೀಚರ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, gives clear instructions. Option B, uses textbook strictly. Option C, encourages students to question and explore. Option D, completes syllabus quickly. So child centered learning ಅಂದರೆ ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರ್ ಮಾಡಬೇಕು, ಸೊ ಕ್ವಶನ್ ಕೇಳಬೇಕು, ಟೀಚರ್ ಕ್ಯೂರಿಯಾಸಿಟಿ ಎನ್ಕರೇಜ್ ಮಾಡಿದಾಗ ಲರ್ನಿಂಗ್ ಮೀನಿಂಗ್ಫುಲ್ ಆಗುತ್ತದೆ. ಸೊ ಟೆಕ್ಸ್ಟ್ ಬುಕ್ ಓನ್ಲಿ ಟೀಚಿಂಗ್ ಚೈಲ್ಡ್ ಸೆಂಟರ್ಡ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಕ್ವಶನ್ ಅಂಡ್ ಎಕ್ಸ್ಪ್ಲೋರ್. ನೆಕ್ಸ್ಟ್ ಕ್ವಶನ್, ವಿಚ್ ಎಕ್ಸಾಂಪಲ್ಸ್ ಬೆಸ್ಟ್ ಶೋಸ್ ಕನ್ಸ್ಟ್ರಕ್ಟಿವಿಸಮ್? ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಟೀಚರ್ ಡಿಕ್ಟೇಟಿಂಗ್ ನೋಟ್ಸ್. ಆಪ್ಷನ್ ಬಿ, ಸ್ಟೂಡೆಂಟ್ಸ್ ರಿಪೀಟಿಂಗ್ ಡೆಫಿನೇಷನ್ಸ್. ಆಪ್ಷನ್ ಸಿ, ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಟೂ ಪ್ಲಾಂಟ್ಸ್, ಒನ್ ವಿತ್ ಲೈಟ್, ಒನ್ ವಿದೌಟ್. ಆಪ್ಷನ್ ಡಿ, ಟೀಚರ್ ಸಾಲ್ವಿಂಗ್ ಆಲ್ ಕ್ವಶನ್ಸ್. ಸೊ ಕನ್ಸ್ಟ್ರಕ್ಟಿವಿಸಮ್ ಪ್ರಕಾರ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಮೂಲಕ ನಾಲೆಜ್ ಬಿಲ್ಡ್ ಮಾಡ್ತಾರೆ. ಸೊ ಟೂ ಪ್ಲಾಂಟ್ಸ್ ಕಂಪೇರ್ ಮಾಡಿದಾಗ ಅವರು ಸೆಲ್ಫ್ ಡಿಸ್ಕವರಿ ಮಾಡ್ತಾರೆ. ಇದು ಪ್ಯೂರ್ ಕನ್ಸ್ಟ್ರಕ್ಟಿವಿಸಮ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಟೂ ಪ್ಲಾಂಟ್ಸ್, ಒನ್ ವಿತ್ ಲೈಟ್, ಒನ್ ವಿದೌಟ್. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಗಿವ್ಸ್ ಮ್ಯಾಗ್ನೆಟ್ಸ್, ಕಾಯಿನ್ಸ್, ಕೀಸ್, chalk pieces and ask students to classify them. Which pedagogy is this? So option C ರೀತಿ ಇದೆ. Option A, lecture method. Option B, activity based learning. Option C, rote learning. Option D, micro teaching. ಸೊ ರಿಯಲ್ ಆಬ್ಜೆಕ್ಟ್ಸ್ ಹ್ಯಾಂಡಲ್ ಮಾಡಿ ಕ್ಲಾಸಿಫೈ ಮಾಡೋದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಇದು ಸ್ಟೂಡೆಂಟ್ಸ್ ಅಬ್ಸರ್ವೇಷನ್, ಗ್ರೂಪಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡುತ್ತದೆ. ಸೊ ಲೆಕ್ಚರ್ ಆರ್ ರೋಟ್ ಲರ್ನಿಂಗ್ ಅಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೆಪ್ ಆಫ್ ದಿ 5E ಮಾಡೆಲ್ is happening when students apply a learned concept to a real situation? Option C ರೀತಿ ಇದೆ. Option A, engage. Option B, explore. Option C, elaborate. Option D, evaluate. So ಎಲಾಬ್ರೇಷನ್ ಸ್ಟೇಜ್ ಅಲ್ಲಿ ಸ್ಟೂಡೆಂಟ್ಸ್ ನ್ಯೂ ಸಿಚುವೇಶನ್ಸ್ಗೆ ಕಾನ್ಸೆಪ್ಟ್ ಅಪ್ಲೈ ಮಾಡ್ತಾರೆ. ಇದರಿಂದ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗುತ್ತದೆ. ಸೊ ಎಕ್ಸ್ಪ್ಲೋರ್ ಸ್ಟೇಜ್ ನಲ್ಲಿ ಜಸ್ಟ್ ಆಕ್ಟಿವಿಟಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಇಲಾಬ್ರೇಟ್. ಆಪ್ಷನ್ ಸಿ ಸರಿಯಾದ ಉತ್ತರ. Next question, a student cannot make an electric circuit alone but can do it when the teacher gives hints. So this relates to option C ರೀತಿ ಇದೆ. Option A, assimilation. Option B, reinforcement. Option C, ZPD. Option D, summative assessment. So ZPD ಅಂದರೆ ಚೈಲ್ಡ್ ಅಲೋನ್ ಮಾಡೋಕ್ಕಾಗಲ್ಲ, ಬಟ್ ಟೀಚರ್ ಹೆಲ್ಪ್ ಆರ್ ಹಿಂಟ್ಸ್ ಇದೆ ಅಂದರೆ ಮಾಡ್ತಾನೆ. ಸೊ ಇದು ವೈಗೋಟ್ಸ್ಕಿ ಲರ್ನಿಂಗ್ ಝೋನ್ ಕಾನ್ಸೆಪ್ಟ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ZPD. Next question, a teacher shows how air has weight by using two balloons on a stick. So this is an example of option C ರೀತಿ ಇದೆ. Option A, problem solving. Option B, demonstration method. Option C, abstract teaching. Option D, diagnostic test.
ಸೊ ಮಟೀರಿಯಲ್ಸ್ ಲಿಮಿಟೆಡ್ ಇದ್ದಾಗ ಅಥವಾ ಕೇರ್ಫುಲ್ ಹ್ಯಾಂಡಲಿಂಗ್ ಮಾಡಬೇಕಾದಾಗ ಟೀಚರ್ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಡೆಮಾನ್ಸ್ಟ್ರೇಷನ್ ಮೆಥಡ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ರಿಪ್ರೆಸೆಂಟ್ಸ್ ಬ್ಲೂಮ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್? ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಡಿಫೈನ್ ಕಂಡೆನ್ಸೇಷನ್. ಆಪ್ಷನ್ ಬಿ, ಲಿಸ್ಟ್ 3 sources of heat. Option C, predict what happens if water is heated at high altitude. Option D, recall the formula of density. So prediction ಅಂದರೆ analysis plus application. So ಇದು higher order level in Bloom's taxonomy. So just defining or recalling is lower level. So ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, that is predict what happens if water is heated at high altitude. Next question, a teacher notices students mixing chemicals unsafely. What should be her first response? Option C ರೀತಿ ಇದೆ. Option A, shout at them. Option B, cancel the lab activity. Option C, stop them immediately and explain the safety rule. Option D, ignore them. So lab safety, it is of top priority. So teacher immediately stop ಮಾಡಿ safety rule explain ಮಾಡಬೇಕು. ಶೌಟಿಂಗ್ ಆರ್ ಕ್ಯಾನ್ಸಲಿಂಗ್ ಆಕ್ಟಿವಿಟಿ ಲರ್ನಿಂಗ್ಗೆ ಹೆಲ್ಪ್ಫುಲ್ ಅಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸ್ಟಾಪ್ ದೆಮ್ ಇಮಿಡಿಯೇಟ್ಲಿ ಅಂಡ್ ಎಕ್ಸ್ಪ್ಲೈನ್ ದ ಸೇಫ್ಟಿ ರೂಲ್. ಸೊ ಫ್ರೆಂಡ್ಸ್, ವಿ ಹ್ಯಾವ್ ಕಂಪ್ಲೀಟೆಡ್ ಟುಡೇಸ್ ಸೈನ್ಸ್ ಪೆಡಗಾಗಿ ಸೆಷನ್ ಅಲಾಂಗ್ ವಿತ್ ಹೈ ಕ್ವಾಲಿಟಿ ಮಾಡೆಲ್ MCQs ಫಾರ್ KRTET 2025. ನೀವು ಇವತ್ತು ಕಾನ್ಸೆಪ್ಟ್ಸ್ ಮತ್ತು ಅಪ್ಲಿಕೇಶನ್ ಎರಡನ್ನೂ ಕಂಪ್ಲೀಟ್ ಮಾಡಿದ್ದೀರಾ. ಇದು ನಿಮಗೆ MCQs ನಲ್ಲಿ ಇಮಿಡಿಯೇಟ್ ಕಾನ್ಫಿಡೆನ್ಸ್ ಕೊಡುತ್ತೆ. Pedagogy concepts become easy when you understand with examples. MCQs are predictable when you know the idea behind the question. Classroom principles, learning theories, and teaching methods repeat every year. Practice plus clarity, guaranteed scoring in science pedagogy. ಈಗ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಸಿಂಪಲ್. ಟುಡೇಸ್ MCQs ಮತ್ತೊಮ್ಮೆ ರಿವೈಸ್ ಮಾಡಿ and try solving similar pattern questions yourself. This is how toppers build accuracy and speed. If this session helped you, do like, share and subscribe to Science Pathashala. More high scoring pedagogy concepts and 100% expected MCQs are coming soon. All the best for KRTET 2025. Believe in yourself, you can do it. Thank you for watching Science Pathashala.